ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಯಾರಿ ಟಸಲ್ಸ್ ಬೈ ಯೋಗಿತಾ. ಲಾಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಚೈನ್ ಸ್ಟಿಚ್, ಸಿಂಗಲ್ ಕ್ರೋಶ, ಡಬಲ್ ಕ್ರೋಶ ಹೇಳ್ಕೊಟ್ಟಿದ್ದೆ. ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಟ್ರಿಪಲ್ ಕ್ರೋಶ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಿಂದ ನಾನು ಕ್ಲಾತ್ ಮೇಲೆ ಹೇಗೆ ಮಾಡೋದು ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಕ್ಲಾತ್ ಮೇಲೆ ಮಾಡಬೇಕಾದ್ರೆ ನಾನಲ್ಲಿ ಚೈನ್ ಸ್ಟಿಚ್ ಫಸ್ಟ್ ಹಾಕೋದಿಲ್ಲ. ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶನೇ ಇದೆ, ಅದರಲ್ಲಿ ಹಾಕ್ತೀನಿ. ಸೊ ವಿತೌಟ್ ಕ್ಲಾತ್ ಇಲ್ಲದೆ ಮಾಡೋದಕ್ಕೂ ಕ್ಲಾತ್ ಇದ್ದು ಮಾಡೋದಕ್ಕೂ ಏನೇ ಡಿಫ್ರೆನ್ಸ್ ಇರುತ್ತೆ ಅಂತ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಹೇಳ್ತೀನಿ. ಸೊ ನೆಕ್ಸ್ಟ್ ಕ್ಲಾಸಿಂದ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂದರೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿಕೊಂಡ್ರೆ ಸೊ ನಾನು ಹಾಕೋ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ಸೊ ದಟ್ ಅವರು ಕೂಡ ಈಸಿಯಾಗಿ ಮನೇಲಿ ಕಲ್ತು ಅವ್ರ ಸ್ಯಾರೀಸ್ಗೆ ಅವರೇ ಕ್ರೋಶಾ ಡಿಸೈನ್ಸ್ ಹಾಕೋಬೋದು. ಆ್ಯಂಡ್ ಬೇರೆಯವ್ರಿಗೂ ಕೂಡ ಮಾಡಿಕೊಟ್ಟು ಪ್ರೈಸ್ ಕೂಡ ತೊಗೋಬೋದು. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ ಟ್ರಿಪಲ್ ಕ್ರೋಶಾ ಹೇಗೆ ಹಾಕೋದು ಅಂತ. ಸೊ ನಾನಿಲ್ಲಿ 6 ಎಳೆ ದಾರನ ಹಾಕಿ ಗಂಟಾಕಿ ಇಟ್ಕೊಂಡಿದ್ದೀನಿ. ಸೊ ಅಗೇನ್ ಇಲ್ಲಿ ನಾನು ಟ್ರಿಪಲ್ ಕ್ರೋಶಾ ಮಾಡಬೇಕು ಅಂದರೆ ವಿತೌಟ್ ಕ್ಲಾತ್ ಮಾಡೋದ್ರಿಂದ ಫಸ್ಟ್ ನಾನು ಚೈನ್ ಸ್ಟಿಚ್ ಹಾಕ್ಕೋಬೇಕು. ಚೈನ್ ಸ್ಟಿಚ್ ಹಾಕೊಳ್ಳೋದಕ್ಕೆ ಒಂದು ಲೂಪ್ನ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಈ ಥರ ಲೂಪ್ ಕ್ರಿಯೇಟ್ ಮಾಡಾದ್ಮೇಲೆ ನಾನು ಈ ಫಿಂಗರಿಗೆ ಥ್ರೆಡ್ಸ್ನ ವೈಂಡ್ ಮಾಡಿ ಇಟ್ಕೊತೀನಿ. ನಾನು ಲೆಫ್ಟ್ ಹ್ಯಾಂಡ್ ಫಿಂಗರಿಗೆ ಥ್ರೆಡ್ಸ್ನ ವೈಂಡ್ ಮಾಡಿ ಇಟ್ಕೊಂಡು ನೀಡಲ್ ಮಾಮೂಲಿ ಆ್ಯಸ್ ಯೂಶುವಲ್ ಟೂಲಿಪ್ ಜಪಾನ್ ನೀಡಲ್ನ ನಿಮ್ಮ ಕಡೆ ಫೇಸ್ ಆಗಿರಬೇಕು. ಆ್ಯಂಡ್ ನಂಬರ್ ಬಂದು 10.75 mm ಆಗಿರುತ್ತೆ. ಸೊ ಟೂಲಿಪ್ ಜಪಾನ್ ಅನ್ನೋದು ನಿಮ್ಮ ಕಡೆ ಫೇಸ್ ಆಗಿರಬೇಕು. ಲೂಪ್ ಒಳಗಡೆ ಪಾಸ್ ಮಾಡಿ ನಾನಿಲ್ಲಿ ಚೈನ್ ಸ್ಟಿಚ್ ಹಾಕ್ಕೊಳ್ತೀನಿ. ದಾರ ತೆಗ್ದು ಈಚೆ ಬರಬೇಕು. ಚೈನ್ ಸ್ಟಿಚ್, ಸೂಜಿ ಮೇಲೆ ದಾರ, ಕಮ್ ಔಟ್ ಆಫ್ ದಿ ಲೂಪ್, ಚೈನ್ ಸ್ಟಿಚ್. ಸೊ ಸೂಜಿ ಮೇಲೆ ದಾರ, ಕಮ್ ಔಟ್ ಆಫ್ ದಿ ಲೂಪ್. ನಾನು ಈ ಥರ 15 to 20 ಚೈನ್ ಸ್ಟಿಚ್ ಹಾಕ್ಕೊಳ್ತಾ ಹೋಗ್ತೀನಿ. ಸೊ ನಾನಿಲ್ಲಿ ಇಷ್ಟುದ್ದ ಚೈನ್ ಸ್ಟಿಚ್ ಹಾಕ್ಕೊಂಡಾಗಿದೆ ನೋಡ್ಬೋದು, ಚೈನ್ ಸ್ಟಿಚ್. ಆ್ಯಂಡ್ ಇವಾಗ ನಾನಿಲ್ಲಿ ಟ್ರಿಪಲ್ ಕ್ರೋಶಾ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಟ್ರಿಪಲ್ ಕ್ರೋಶಾ ಹಾಕಬೇಕಾದ್ರೆ, ಡಬಲ್ ಕ್ರೋಶಾ ಹಾಕಬೇಕಾದ್ರೆ ಸೂಜಿ ಮೇಲೆ 1 ಟೈಮ್ ದಾರ ತೊಗೋತಿದ್ವಿ. ಆದರೆ ಟ್ರಿಪಲ್ ಕ್ರೋಶಾ ಹಾಕ್ಬೇಕಾದ್ರೆ ಸೂಜಿ ಮೇಲೆ 2 ಟೈಮ್ಸ್ ದಾರ ತೊಗೋತೀವಿ. ಟ್ರಿಪಲ್ ಕ್ರೋಶಾಗೆ ಸೂಜಿ ಮೇಲೆ 2 ಟೈಮ್ಸ್ ದಾರ ತೊಗೊಂಡು 3 ಚೈನ್ ಗ್ಯಾಪ್ನ ಬಿಡಬೇಕು. ಈ ಸಲ 1 2 3 ಚೈನ್ ಅಷ್ಟು ಗ್ಯಾಪ್ನ ಬಿಟ್ಟು 4th ಚೈನ್ ಒಳಗಡೆ ನೀವು ನೀಡಲ್ನ ಪಾಸ್ ಮಾಡಬೇಕು. ಸೊ 3 ಚೈನ್ಸ್ ಅಂದರೆ ಯಾವ್ದ್ಯಾವುದು ಇಲ್ಲಿ ನೋಡ್ಬೋದು, 1 2 3. ಈ 3 ಚೈನ್ ಗ್ಯಾಪ್ಸ್ ಬಿಟ್ಟು 4th ಚೈನ್ ಒಳಗಡೆ ನೀವು ನೀಡಲ್ನ ಪಾಸ್ ಮಾಡಬೇಕು. ಸೊ ನೋಡಿ ಇಲ್ಲಿ ಸೂಜಿ ಮೇಲೆ 2 ಟೈಮ್ಸ್ ದಾರ ತೊಗೊಂಡೆ, ಸೂಜಿ ಮೇಲೆ 2 ಟೈಮ್ಸ್ ದಾರ ತೊಗೊಂಡು 1 2 3 ಚೈನ್ ಗ್ಯಾಪ್ ಬಿಟ್ಟು 4th ಚೈನ್ ಒಳಗಡೆ ನೀಡಲ್ನ ಪಾಸ್ ಮಾಡಿ ದಾರ ಈಚೆ ತೆಗಿಬೇಕು. ಡಬಲ್ ಕ್ರೋಶಾದಲ್ಲಿ ನಿಮಗೆ ನೀಡಲ್ ಮೇಲೆ 3 ಲೂಪ್ಸ್ ಇರ್ತಿತ್ತು, ಬಟ್ ಟ್ರಿಪಲ್ ಕ್ರೋಶಾದಲ್ಲಿ 4 ಲೂಪ್ಸ್ ಇರುತ್ತೆ. ಅಗೇನ್ 2 ಲೂಪ್ಸಿಂದ ಮಾತ್ರ ಥ್ರೆಡ್ಸ್ನ ಈಚೆ ತೆಗಿತಾ ಬರಬೇಕು. ದಾರ ತೆಗ್ದು 2 ಲೂಪಿಂದ ಹೊರಗೆ ಬರಬೇಕು. ಸೊ ಇಲ್ಲಿ ನಿಮಗೆ 3 ಲೂಪ್ಸ್ ಕಾಣಿಸುತ್ತೆ. ಅಗೇನ್ ದಾರ ತೆಗ್ದು 2 ಲೂಪ್ಸಿಂದ ಮಾತ್ರ ಹೊರಗೆ ಬರಬೇಕು. ಮತ್ತೆ ಇನ್ನೂ 2 ಲೂಪ್ ಹಾಕಿರುತ್ತೆ. ದಾರ ತೆಗ್ದು ಇನ್ನು 2 ಲೂಪ್ಸಿಂದ ಹೊರಗೆ ಬರಬೇಕು. ಸೊ ಇದು ಟ್ರಿಪಲ್ ಕ್ರೋಶಾ. ಅಗೈನ್ ಸೂಜಿ ಮೇಲೆ 2 ಟೈಮ್ಸ್ ಥ್ರೆಡ್ ತೊಗೊಂಡು ನೆಕ್ಸ್ಟ್ ಚೈನ್ ಏನಿದೆ ಆ ಚೈನ್ ಒಳಗಡೆ ನೀಡಲ್ನ ಪಾಸ್ ಮಾಡಿ ದಾರ ಈಚೆ ತೆಗಿಬೇಕು. ಸೊ ಸೂಜಿ ಮೇಲೆ 4 ಲೂಪ್ ಕಾಣುತ್ತೆ. 1 2 3 4 4 ಲೂಪ್ ಇರುತ್ತೆ. ದಾರ ತೆಗ್ದು 2 ಲೂಪಿಂದ ಮಾತ್ರ ಈಚೆ ಬರಬೇಕು. ಆ್ಯಂಡ್ 3 ಲೂಪ್ ಇರುತ್ತೆ ನೋಡ್ಬೋದು, 3 ಲೂಪ್ ಇರುತ್ತೆ. ಅಗೈನ್ ದಾರ ತೆಗ್ದು 2 ಲೂಪಿಂದ ಮಾತ್ರ ಹೊರಗೆ ಬರಬೇಕು. ಮತ್ತೆ ಇನ್ನೂ 2 ಲೂಪ್ ಇರುತ್ತೆ. ಅಗೈನ್ ದಾರ ತೆಗ್ದು ಇನ್ನೆರಡು ಲೂಪಿಂದ ಹೊರಗೆ ಬರಬೇಕು. ಇದು ಟ್ರಿಪಲ್ ಕ್ರೋಶಾ. ಸೊ ಸೂಜಿ ಮೇಲೆ ದಾರ 2 ಟೈಮ್ಸ್ ತೊಗೋಬೇಕು. ಇಲ್ಲಾಂದರೆ ನಾನು ನಿಮಗೆ ಫಸ್ಟಿಂದ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ, ನೋಡ್ಕೊಳ್ಳಿ ಹೇಗೆ ಅಂತ. ಸೊ ನಾನಿಲ್ಲಿ ಚೈನ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ, ಇನ್ನೂ ಒಂದು 4 ಚೈನ್ ಸ್ಟಿಚ್ ಹಾಕ್ಕೊಳ್ತೀನಿ. ಸೊ ಚೈನ್ ಸ್ಟಿಚ್ ಹಾಕಾದ್ಮೇಲೆ ಟ್ರಿಪಲ್ ಕ್ರೋಶಾಗೆ 2 ಟೈಮ್ ನೀಡಲ್ ಮೇಲೆ ದಾರ ತೊಗೊಳ್ತೀನಿ. ಆ್ಯಂಡ್ 3 ಚೈನ್ನ ಗ್ಯಾಪ್ ಇಡ್ತೀನಿ. 2 ಟೈಮ್ ನೀಡಲ್ ಮೇಲೆ ದಾರ ತೊಗೊಂಡು 3 ಚೈನಷ್ಟು ಗ್ಯಾಪ್ ಇಟ್ಟು 4th ಚೈನ್ ಒಳಗಡೆ ನೀಡಲ್ನ ಪಾಸ್ ಮಾಡಿ ದಾರನ ಹೊರಗೆ ತೆಗಿತೀನಿ. ಹೊರಗೆ ತೆಗೆದಾಗ ನೀಡಲ್ ಮೇಲೆ 4 ಲೂಪ್ಸ್ ಇರುತ್ತೆ. 1 2 3 4 ಲೂಪ್ಸ್ ಇರುತ್ತೆ. ಅದರಲ್ಲಿ ದಾರ ತೆಗ್ದು 2 ಲೂಪ್ಸಿಂದ ಮಾತ್ರ ಹೊರಗೆ ಬರ್ತೀನಿ. ಅಗೈನ್ ಮತ್ತೆ ದಾರ ತೆಗ್ದು 2 ಲೂಪ್ಸಿಂದ ಮಾತ್ರ ಹೊರಗೆ ಬರ್ತೀನಿ. ಮತ್ತೆ ಇನ್ನೂ 2 ಲೂಪ್ ಬ್ಯಾಲೆನ್ಸ್ ಇರುತ್ತೆ. ಅಗೈನ್ ದಾರ ತೆಗ್ದು ಆ 2 ಲೂಪಿಂದನೂ ಹೊರಗೆ ಬರ್ತೀನಿ. ಇದು 1 ಟ್ರಿಪಲ್ ಕ್ರೋಶಾ ಆಯಿತು. ಸೊ ಅಗೈನ್ ಸೂಜಿ ಮೇಲೆ 2 ಟೈಮ್ಸ್ ದಾರ ತೊಗೊಳ್ತೀನಿ. ನೆಕ್ಸ್ಟ್ ಚೈನ್ ಏನಿದೆ ಆ ಚೈನ್ ಒಳಗಡೆ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಚೈನ್ ಒಳಗಡೆ ನೀಡಲ್ ಪಾಸ್ ಮಾಡಿ ಥ್ರೆಡ್ನ ಆಚೆ ತರ್ತೀನಿ. ಥ್ರೆಡ್ ಆಚೆ ತಂದು ಈ ಥರ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿ ಈ ಥರ ಇಟ್ಕೊಳ್ತೀನಿ. ಸೊ ಥ್ರೆಡ್ ತೆಗ್ದು 2 ಲೂಪಿಂದ ಮಾತ್ರ ಹೊರಗೆ ಬರಬೇಕು. ಮತ್ತು ಥ್ರೆಡ್ ತೊಗೊಂಡು 2 ಲೂಪಿಂದ ಮಾತ್ರ ಹೊರಗೆ ಬರಬೇಕು. ಆ್ಯಂಡ್ ಮತ್ತೆ ಥ್ರೆಡ್ ತೆಗ್ದು 2 ಲೂಪಿಂದ ಮಾತ್ರ ಹೊರಗೆ ಬರಬೇಕು. ಇದು ಟ್ರಿಪಲ್ ಕ್ರೋಶಾ. ಇನ್ನೂ ಒನ್ ಟೈಮ್ ಮಾಡಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಸೊ ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ನ ತೊಗೊಂಡು
ನೆಕ್ಸ್ಟ್ ಚೈನ್ ಏನಿದೆ ಆ ಚೈನ್ ಒಳಗಡೆ ನೀಡಲ್ನ ಪಾಸ್ ಮಾಡಿ ಥ್ರೆಡ್ನ ಆಚೆ ತರ್ತೀನಿ. ಸೊ ಈ ಥರ ಎಕ್ಸ್ಪ್ಯಾಂಡ್ ಮಾಡಿ ಇಟ್ಕೊಂಡು ಇಲ್ಲಿ 4 ಲೂಪ್ಸ್ ಇರುತ್ತೆ ಚೈನ್ ಮೇಲೆ, 4 ಲೂಪ್ಸ್ ಇರುತ್ತೆ. ಸೊ ಥ್ರೆಡ್ ತೆಗ್ದು 2 ಲೂಪ್ಸಿಂದ ಮಾತ್ರ ಹೊರಗೆ ಬರ್ತೀನಿ. ಇನ್ನು 3 ಲೂಪ್ಸ್ ಬ್ಯಾಲೆನ್ಸ್ ಆಗುತ್ತೆ. ಅಗೇನ್ ಥ್ರೆಡ್ ತೊಗೊಂಡು 2 ಲೂಪ್ಸಿಂದ ಹೊರಗೆ ಬರ್ತೀನಿ. ಇನ್ನು 2 ಲೂಪ್ಸ್ ಬ್ಯಾಲೆನ್ಸ್ ಇರುತ್ತೆ. ಥ್ರೆಡ್ ತೊಗೊಂಡು ಆ 2 ಲೂಪ್ಸಿಂದನೂ ಹೊರಗೆ ಬರ್ತೀನಿ. ಸೊ ಇದು ಟ್ರಿಪಲ್ ಕ್ರೋಶ. ಸೊ ನೀವು ಇಲ್ಲಿ ನೋಡ್ಬೋದು ನಾನು ಫುಲ್ ಟ್ರಿಪಲ್ ಕ್ರೋಶ ಏನು ಚೈನ್ಸ್ ಇತ್ತು ಆ ಎಲ್ಲ ಚೈನ್ಸ್ಗೂ ನಾನಿಲ್ಲಿ ಫುಲ್ ಟ್ರಿಪಲ್ ಕ್ರೋಶ ಹಾಕಿದ್ದೀನಿ. ಹೇಗೆ ಕಾಣ್ತಿದೆ ನೋಡ್ಬೋದು. ಇಲ್ಲಿ ಒಂದು ಮಿಸ್ ಆಗಿದೆ, ಇಲ್ಲಿ ಒಂದು ಚೈನ್ಗೆ ನಾನಿಲ್ಲಿ ಇಲ್ಲಿ ಒಂದು ಟ್ರಿಪಲ್ ಕ್ರೋಶ ಮಿಸ್ ಆಗಿರೋದ್ರಿಂದ ಆ ಗ್ಯಾಪ್ ಕಾಣ್ತಿದೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ತಪ್ಪಾಗಿಲ್ಲ. ಒಂದು ಚೈನ್ ಆಮೇಲೆ ಒಂದೇ ಚೈನ್ ಕಂಟಿನ್ಯೂಸ್ ಆಗಿ ಈ ಥರ ಆಗ್ತಾ ಹೋಗಬೇಕು. ಸೊ ಲಾಸ್ಟಲ್ಲಿ ಈ ಥರ ಎಷ್ಟು ಚೈನ್ ಇತ್ತು ಅಷ್ಟೇ ಚೈನಿಗೂ ನೀವು ಟ್ರಿಪಲ್ ಕ್ರೋಶ ಹಾಕಾಗಿದ್ಮೇಲೆ ನಾನಿಲ್ಲಿ ಎಂಡ್ ಮಾಡಬೇಕು. ಎಂಡ್ ಮಾಡಲಿಕ್ಕೆ ಇಲ್ಲಿ ಪೂರ್ತಿ ಚೈನ್ ಹಾಕಾಗಿದೆ. ಈಗ ಎಂಡ್ ಮಾಡಲಿಕ್ಕೆ ಆ್ಯಸ್ ಯೂಶ್ವಲ್ 2 ಚೈನ್ಸ್ ಹಾಕೋತೀನಿ. 2 ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ತೀನಿ. ಕಟ್ ಮಾಡಾದ್ಮೇಲೆ ನೀಡಲ್ ಏನಿದೆ ಜಸ್ಟ್ ಈಗ ಪುಲ್ ಮಾಡಿದ್ರೆ ದಾರ ಈಚೆ ಬರುತ್ತೆ. ಆ್ಯಂಡ್ ಈಗ ಗಟ್ಟಿ ಹೇಳಿದ್ರೆ ಲಾಕ್ ಆಗುತ್ತೆ. ಸೊ ಎಕ್ಸ್ಟ್ರಾ ಇರೋ ಥ್ರೆಡ್ಸ್ನ ಟ್ರಿಮ್ ಆಫ್ ಮಾಡ್ತಿದ್ದೀನಿ. ಆ್ಯಂಡ್ ಈ ಸೈಡು ಕೂಡ ನೀಟಾಗಿ ಪುಲ್ ಮಾಡಿ ಇಟ್ಕೊಂಡ್ರೆ ಟೈಟ್ ಆಗುತ್ತೆ. ಎಕ್ಸ್ಟ್ರಾ ಇರೋ ಥ್ರೆಡ್ಸ್ನ ಟ್ರಿಮ್ ಆಫ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಬುಕ್ಕಿಗೆ ಪೇಸ್ಟ್ ಮಾಡೋಣ. ಸೊ ಇಲ್ಲಿ ನೀವು ನೋಡ್ಬೋದು ಲಾಸ್ಟ್ ಕ್ಲಾಸಲ್ಲಿ ನಾನು ಚೈನ್ ಸ್ಟಿಚ್, ಸಿಂಗಲ್ ಕ್ರೋಶ, ಡಬಲ್ ಕ್ರೋಶ ಆಗಿದೆ. ಈಗ ಟ್ರಿಪಲ್ ಕ್ರೋಶ ಆಗಿದೆ. ಅದನ್ನು ಗ್ಲೂ ಹಾಕಿ ಪೇಸ್ಟ್ ಮಾಡೋಣ. ಜಸ್ಟ್ ಈಗ ಬ್ಯಾಕ್ ಸೈಡಿಗೆ ನಾನು ಗ್ಲೂ ಹಾಕ್ಕೊಳ್ತೀನಿ. ಗ್ಲೂ ಹಾಕಿದಾದ್ಮೇಲೆ ಇಲ್ಲಿಗೆ ಪೇಸ್ಟ್ ಮಾಡೋಣ. ಸೊ ನೀವು ಇಲ್ಲಿ ನೋಡ್ಬೋದು ಸೆಕೆಂಡ್ ಕ್ರೋಶಗಿಂತ ಟ್ರಿಪಲ್ ಕ್ರೋಶ ಇನ್ನೂ ಸ್ವಲ್ಪ ಬಿಟ್ಟು ಜಾಸ್ತಿ ಬಂದಿದೆ. ಸೊ ನಾವಿಲ್ಲಿ ಏನು ಸ್ಟೆಪ್ಸ್ ಕಲಿಬೇಕು ಅಂತ ಇದ್ವಿ, ಈ ಟ್ರಿಪಲ್ ಕ್ರೋಶನೂ ಕಲಿತಾಗಿದೆ. ಸೊ ಇವಾಗ ನಾವು ನೆಕ್ಸ್ಟ್ ಕ್ಲಾಸಿಂದ ನಾವು ಕ್ಲಾತ್ ಮೇಲೆ ಏಕೆ ಸಿಂಗಲ್ ಕ್ರೋಶ ಹಾಕಿ ಏಕೆ ಸ್ಟಾರ್ಟ್ ಮಾಡೋದು ಅಂತ ನೋಡೋಣ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಹಾಗೆ ಬೇರೆಯವರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.